ಈ ವ್ಯಕ್ತಿ ಹೇಗೆ ಸಿಕ್ಕಾಕೊಂಡ ಅನ್ನೋ ಪ್ರಶ್ನೆಗೆ ಸಂಬಂಧಪಟ್ಟಂತ ಇನ್ನೂ ಕೆಲ ಇಂಟ್ರೆಸ್ಟಿಂಗ್ ಮಾಹಿತಿಗಳು. ಕೆಲ ಸಂದರ್ಭದಲ್ಲಿ ಹೇಗೆ ಅಂದರೆ ಆರೋಪಿ ಎಷ್ಟೇ ಮೀನಿನ ಹೆಜ್ಜೆ ಇಡ್ತೀನಿ ಅಂತ ಅಂದರೂ ಕೂಡ ಅವನೇ ಕೆಲ ಸಾಕ್ಷಿಗಳನ್ನು ಸುಳಿವುಗಳನ್ನು ಬಿಟ್ಟು ಹೋಗಿರ್ತಾನೆ. ಸೊ ಇಲ್ಲೂ ಕೂಡ ಅದೇ ಕತೆ. ಧಮ್ಕಿ ವೀರ ಖಾಕಿ ಕೆಡ್ಡಕ್ಕೆ ಬಿದ್ದ ಕತೆನೇ ರಣರೋಚಕ ಅಂತ. ಧಮ್ಕಿ ಹಾಕಿ ಎಸ್ಕೇಪ್ ಆದ ವ್ಯಕ್ತಿ ಊರೂರು ಅಲಿತಾ ಇದ್ದ. ರೈಲಿನಲ್ಲಿ ಪ್ರಯಾಣಿಸಿ ಪೊಲೀಸರ ಬಲೆಗೆ ರಾಜೀವ್ ಗೌಡ ಬಿದ್ದಿರ್ತಾನೆ. ರೈಲಿನ ಟಿಕೆಟ್ ಆಧಾರದ ಮೇಲೆ ಪೊಲೀಸರು ಶೋಧವನ್ನು ನಡೆಸ್ತಾರೆ. ಟಿಕೆಟ್ನ ಕ್ಲೂ ಸಿಗುತ್ತೆ, ಎಲ್ಲಿಗೆ ಪ್ರಯಾಣ ಮಾಡಿದ್ದ ಅನ್ನೋದ್ರ ಡೆಸ್ಟಿನೇಷನ್ದು ಒಂದು ಮಾಹಿತಿ ಅಂತೂ ಪೊಲೀಸರ ಕೈಯಲ್ಲಿ ಇರುತ್ತೆ. ಸೊ ಮಂಗಳೂರಿನಿಂದ ರೈಲಿನಲ್ಲಿ ಕೇರಳಕ್ಕೆ ರಾಜೀವ್ ಗೌಡ ಪ್ರಯಾಣ ಮಾಡಿರ್ತಾನೆ. ಬಿಕಾಸ್ ಹತ್ತಿರದ ಪಕ್ಕದ ರಾಜ್ಯ ಯಾವ್ದು ಕೇಳಿದ್ರೆ ಕೇರಳ. ಹೀಗಾಗಿ ಇಲ್ಲಿಂದ ಅಪ್ಸ್ಕೊಂಡು ಆಗ್ಬಿಡ್ಬೋದು, ಇಲ್ಲಿಂದ ಭೂಗತ ಆಗ್ಬಿಡ್ಬೋದು ಅನ್ನೋದು ಆತನ ಲೆಕ್ಕಾಚಾರ ಆಗಿರುತ್ತೆ. ಕೇರಳದತ್ತ ಪರಾರಿ ಬೆನ್ನಲ್ಲೇ 3 ಪೊಲೀಸರ ತಂಡ ಈ ರೂಟ್ ಕಡೆಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳುತ್ತೆ. ಖಂಡಿತ ಇಲ್ಲೇ ಎಲ್ಲೋ ಆಶ್ರಯ ಪಡೆದಿರ್ತಾನೆ ಆ ವ್ಯಕ್ತಿ ಅಂತ. ಸೊ ಕೇರಳದಿಂದ ತಮಿಳುನಾಡಿನತ್ತ ಆತ ಪರಾರಿ ಆಗೋ ವೇಳೆ ರಾಜೀವ್ ಗೌಡನ ಬಂಧನ ಮಾಡಲಾಗಿದೆ. ಕೇರಳ ತಮಿಳುನಾಡು ಅಂತ ಆಟ ಆಡೋಣ ಅಂತ ಅಂದ್ಕೊಂಡಿರ್ತಾನೆ. ಜಿಲ್ಲೆಗಳಲ್ಲಿ ಹೇಗೆ ಆಟ ಆಡೋದ ಹಾಗೆ ಚಿಕ್ಕಬಳ್ಳಾಪುರ, ರಾಮನಗರ ಮತ್ತು ತುಮಕೂರು ಪೊಲೀಸರು ಈ ಕುರಿತಂತೆ ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾರೆ. 2 ದಿನಗಳಿಂದ ಕಾರ್ಯಾಚರಣೆಯನ್ನು 3 ಜಿಲ್ಲೆಯ ಪೊಲೀಸರು ತ್ವರಿತಗತಿಯಲ್ಲಿ ನಡೆಸ್ತಾ ಇದ್ರು ಅಂತ. 13 ದಿನದಿಂದ ಇದೇ ಕಥೆಯನ್ನು ಹೇಳ್ತಾ ಇದ್ರು. ನಮಗೆಲ್ಲ ಒಂದೇ ಪ್ರಶ್ನೆ ಇದ್ದಿದ್ದು, ನಿಜವಾಗ್ಲೂ ಹುಡುಕ್ತಾ ಇದ್ದಾರೆ ಅಥವಾ ಹುಡುಕೋ ರೀತಿ ನಾಟಕ ಆಡ್ತಾ ಇದ್ದಾರೆ ಪ್ರಕರಣದಲ್ಲಿ ಅಂತ. ಬಟ್ ಈ ತಾಂತ್ರಿಕ ಸಾಕ್ಷ್ಯದ ಆಧಾರದ ಮೇಲೆ ಅರೆಸ್ಟ್ ಮಾಡೋಕೆ 13 ದಿನ ತಗೊಳ್ತು ಅಂದರೆ ಪೊಲೀಸರ ಕಾರ್ಯವೈಖರಿ ಬಗ್ಗೆ ಸ್ಟಿಲ್ ಪ್ರಶ್ನೆ ಬರುತ್ತೆ. ಸಮಾಧಾನ ಏನು ಅಂದರೆ ಫೈನಲಿ ಈತನ ದೇಶ ಬಿಟ್ಟು ತಪ್ಪಿಸ್ಕೊಳ್ಳೋದಕ್ಕೆ ಬಿಡಲಿಲ್ಲ ಅನ್ನೋದು ಒಂದೇ. ಬಿಕಾಸ್ ಅಲ್ಲೂ ಈ ಒಂದು ಪಾಸ್ಪೋರ್ಟ್ ಏನೋ ರಿನ್ಯೂವಲ್ ಆಗಬೇಕಾಗಿತ್ತು, ಅದು ಎಕ್ಸ್ಪೈರಿ ಆಗೋಗಿತ್ತು. ಇಲ್ಲಾಂದರೆ ಹಾಗೂ ಸಾಧ್ಯತೆ ಇತ್ತು. ನಾವು ಇದೇ ಸುದ್ದಿಯನ್ನು ದುಬೈಯಲ್ಲಿ ಸುತ್ತಾಡ್ತಿದ್ದಾನಂತೆ, ಸಿಂಗಾಪುರಲ್ಲಿ ಸುತ್ತಾಡ್ತಿದ್ದಾನಂತೆ ಅಂತ ಹೇಳಬೇಕಿತ್ತು ಅಷ್ಟೇ.